ಈ ಡೇಟ್ನಲ್ಲಿ ಹುಟ್ಟಿದವರಿಗೆ ಸೋಮವಾರ ಲಕ್ಕಿ ಡೇ. ಈ ದಿನ ನೀವು ಏನೇ ಮಾಡಿದ್ರೂ 100% ಕೆಲಸ ಸಕ್ಸಸ್ ಆಗುತ್ತೆ. ಆ ಅದೃಷ್ಟವಂತರ ಲಿಸ್ಟ್ನಲ್ಲಿ ನೀವಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ನೋಡಿ. ಹೌದು, ರೇಡಿಕ್ಸ್ ನಂಬರ್ 1 ಅಂದರೆ ಯಾವುದೇ ತಿಂಗಳಲ್ಲಿ 1, 10, 19 ಮತ್ತು 28ರಂದು ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ನಂಬರ್ 1 ಆಗಿರ್ತದೆ. ಈ ರೇಡಿಕ್ಸ್ ನಂಬರ್ 1ರ ಜನರಿಗೆ ಈ ಸೋಮವಾರ ಬಹಳ ಶುಭ ದಿನ ಆಗಿರುತ್ತೆ. ಈ ದಿನ ನಿಮ್ಮೆಲ್ಲ ಯೋಜಿತ ಕಾರ್ಯಗಳು ಪೂರ್ಣಗೊಳ್ತವೆ ಮತ್ತು ಹಣಕಾಸಿನ ದೃಷ್ಟಿಯಿಂದಲೂ ಈ ದಿನ ಅಂದರೆ ಸೋಮವಾರದ ದಿನವೂ ಪ್ರಯೋಜನಕಾರಿಯಾಗಿರ್ತದೆ. ಇನ್ನು ಹೂಡಿಕೆಗೆ ಇದು ಉತ್ತಮ ದಿನ. ಉತ್ತಮ ಆದಾಯವನ್ನು ಪಡೆಯುವ ಸಾಧ್ಯತೆ ಇದೆ. ಆರೋಗ್ಯವೂ ಉತ್ತಮವಾಗಿರ್ತದೆ ಮತ್ತು ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಇರ್ತದೆ. ರೇಡಿಕ್ಸ್ ಸಂಖ್ಯೆ 2 ಯಾವುದೇ ತಿಂಗಳಲ್ಲಿ 2, 11, 20 ಅಥವಾ 29ರಂದು ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ನಂಬರ್ 2 ಆಗಿರ್ತದೆ. ಈ ರೇಡಿಕ್ಸ್ ನಂಬರ್ 2ರ ಜನರಿಗೆ ಈ ಸೋಮವಾರ ದಿನವೂ ಸಾಮಾನ್ಯವಾಗಿರ್ತದೆ. ಆರ್ಥಿಕ ನಷ್ಟದ ಸಾಧ್ಯತೆ ಇರೋದ್ರಿಂದ ಸಾಲ ನೀಡುವುದನ್ನು ಈ ದಿನ ತಪ್ಪಿಸಬೇಕು. ಹಣವು ಅನಗತ್ಯ ಸ್ಥಳಗಳಲ್ಲಿ ಸಿಲುಕುವ ಸಾಧ್ಯತೆ ಇದೆ ಮತ್ತು ಇದು ಮಾನಸಿಕ ಒತ್ತಡ ಮತ್ತು ಕೋಪಕ್ಕೆ ಕಾರಣವಾಗಬಹುದು. ಕುಟುಂಬದಲ್ಲಿ ಈ ದಿನವೂ ಸಾಮಾನ್ಯವಾಗಿರ್ತದೆ. ಸಂಗಾತಿಯಿಂದ ಉತ್ತಮ ಬೆಂಬಲ ಇರ್ತದೆ. ಈ ಸೋಮವಾರದ ದಿನ ನಿಮ್ಮ ಕೋಪವನ್ನು ನಿಯಂತ್ರಿಸೋದು ಬಹಳ ಮುಖ್ಯವಾಗಿರ್ತದೆ. ರೇಡಿಕ್ಸ್ ನಂಬರ್ 3 ಯಾವುದೇ ತಿಂಗಳಲ್ಲಿ 3, 12, 21, 30ನೇ ತಾರೀಕಿನಲ್ಲಿ ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ನಂಬರ್ 3 ಆಗಿರ್ತದೆ. ಈ ರೇಡಿಕ್ಸ್ ನಂಬರ್ 3ರ ಜನರಿಗೆ ಈ ದಿನವೂ ಶುಭ ಮತ್ತು ಫಲಪ್ರದವಾಗಿರ್ತದೆ. ನಿಮ್ಮ ನಿಗದಿತ ಕಾರ್ಯಗಳು ಪೂರ್ಣಗೊಳ್ತವೆ ಮತ್ತು ಉನ್ನತ ಶಿಕ್ಷಣಕ್ಕೆ ಅರ್ಜಿ ಸಲ್ಲಿಸಲು ಈ ಸೋಮವಾರ ನಿಮಗೆ ಉತ್ತಮ ದಿನ ಆಗಿರುತ್ತೆ. ಕುಟುಂಬ ಜೀವನದಲ್ಲಿ ಸಕಾರಾತ್ಮಕ ವಾತಾವರಣ ಇರ್ತದೆ. ಈ ದಿನ ಪೋಷಕರನ್ನ ಗೌರವಿಸಿ ಮತ್ತು ಅವರಿಗೆ ಉಡುಗೊರೆಗಳನ್ನು ನೀಡುವ ಉತ್ತಮ ಗುಣವನ್ನು ಬೆಳೆಸಿಕೊಳ್ಳಿ. ಉನ್ನತ ಶಿಕ್ಷಣವನ್ನು ಬಯಸೋರಿಗೆ ಈ ದಿನವೂ ಪ್ರಯೋಜನಕಾರಿಯಾಗಿದೆ. ರೇಡಿಕ್ಸ್ ಸಂಖ್ಯೆ 4 ಯಾವುದೇ ತಿಂಗಳಲ್ಲಿ 4, 13, 22 ಅಥವಾ 31ರಂದು ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ನಂಬರ್ 4 ಆಗಿರ್ತದೆ. ಈ ರೇಡಿಕ್ಸ್ 4ರ ಸಂಖ್ಯೆಯ ಜನರು ಸೋಮವಾರದ ದಿನ ಬಹಳ ಜಾಗರೂಕರಾಗಿರಬೇಕು. ಈ ದಿನ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಮತ್ತು ಚಿಂತನಾಶೀಲವಾಗಿ ಮಾತನಾಡಬೇಕು. ಈ ದಿನ ಸಮಾಜದಲ್ಲಿ ನಿಮ್ಮ ಗೌರವ ಕುಸಿಯುವ ಸಾಧ್ಯತೆ ಇದೆ. ಎಚ್ಚರ ವಹಿಸಿ. ಕುಟುಂಬದಲ್ಲಿ ನಿಮ್ಮ ಈ ದಿನವೂ ಸಾಮಾನ್ಯವಾಗಿರುತ್ತದೆ. ಸಂಗಾತಿಯೊಂದಿಗಿನ ಸಂಬಂಧವು ಸಿಹಿಯಾಗಿ ಉಳಿತದೆ. ರೇಡಿಕ್ಸ್ ನಂಬರ್ 5 ಯಾವುದೇ ತಿಂಗಳಲ್ಲಿ 5, 14, 23ನೇ ತಾರೀಕಿನಲ್ಲಿ ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ಸಂಖ್ಯೆ 5 ಆಗಿರ್ತದೆ. ಈ ರೇಡಿಕ್ಸ್ ನಂಬರ್ 5ರ ಜನರಿಗೆ ಸೋಮವಾರ ತುಂಬ ಶುಭ ದಿನ. ಈ ಸೋಮವಾರದ ದಿನ ನಿಮ್ಮ ಅದೃಷ್ಟವು ಮೇಲುಗೈ ಸಾಧಿಸುತ್ತದೆ ಮತ್ತು ಎಲ್ಲ ಯೋಜನೆಗಳು ಯಶಸ್ವಿಯಾಗ್ತವೆ. ಹಣವನ್ನು ಹೂಡಿಕೆ ಮಾಡಲು ಉತ್ತಮ ದಿನ ಅಲ್ಲದೆ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಈ ಸೋಮವಾರದ ದಿನ ಕುಟುಂಬದಲ್ಲಿ ಸಂತೋಷ ಇರ್ತದೆ ಮತ್ತು ನೀವು ದೀರ್ಘಕಾಲದಿಂದ ನಿರೀಕ್ಷಿಸಿದ ಸಂತೋಷವನ್ನು ಈ ದಿನ ಪಡೆಯಬಹುದು. ರೇಡಿಕ್ಸ್ ಸಂಖ್ಯೆ 6 ಯಾವುದೇ ತಿಂಗಳಲ್ಲಿ 6, 15 ಅಥವಾ 24ರಂದು ಜನಿಸಿದ ನಿಮ್ಮ ರೇಡಿಕ್ಸ್ ನಂಬರ್ 6 ಆಗಿರುತ್ತದೆ. ರೇಡಿಕ್ಸ್ ನಂಬರ್ 6ರ ಸ್ಥಾನದಲ್ಲಿರುವ ಜನರಿಗೆ ಈ ಸೋಮವಾರ ದಿನವೂ ಸಾಮಾನ್ಯವಾಗಿರ್ತದೆ. ಆದರೆ ನೆನಪಿನಲ್ಲಿಡಬೇಕಾದ ಕೆಲವು ವಿಷಯಗಳಿವೆ. ಏನಪ್ಪಾ ಅಂದರೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ನಿಮಗೆ ಸರಿಯಾದ ದಿನ ಅಲ್ಲ. ಸಹೋದರ ಮತ್ತು ಸಂಗಾತಿಯೊಂದಿಗೆ ವಾಗ್ವಾದ ನಡೆಯುವ ಸಾಧ್ಯತೆ ಇರೋದ್ರಿಂದ ಈ ಸೋಮವಾರದ ದಿನ ಜಾಗರೂಕರಾಗಿರಿ ಮತ್ತು ಶಾಂತವಾಗಿರಿ. ಬಡವರಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ಈ ದಿನ ಪ್ರಯೋಜನವಾಗುತ್ತದೆ. ರೇಡಿಕ್ಸ್ ನಂಬರ್ 7 ಯಾವುದೇ ತಿಂಗಳಲ್ಲಿ 7, 16 ಮತ್ತು 25ರಂದು ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ನಂಬರ್ 7 ಆಗಿರುತ್ತೆ. ರೇಡಿಕ್ಸ್ ಸಂಖ್ಯೆ 7ರ ಜನರು ಹಣದ ವಿಷಯದಲ್ಲಿ ಸೋಮವಾರ ಉತ್ತಮ ದಿನ ಆಗಿರುತ್ತೆ. ಇಂದು ನೀವು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಗಮನ ಹರಿಸಬಹುದು. ಆಹಾರ ಮತ್ತು ಪಾನೀಯಗಳ ಬಗ್ಗೆ ವಿಶೇಷ ಗಮನ ಕೊಡಬೇಕು. ಈ ಸೋಮವಾರ ಕುಟುಂಬಕ್ಕೆ ಉತ್ತಮ ದಿನವಾಗಿದೆ. ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಈ ದಿನವೂ ಸಂತೋಷವಾಗಿರುತ್ತದೆ. ರೇಡಿಕ್ಸ್ ಸಂಖ್ಯೆ 8 ಯಾವುದೇ ತಿಂಗಳಲ್ಲಿ 8, 17 ಮತ್ತು 26ನೇ ತಾರೀಕಿನಲ್ಲಿ ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ನಂಬರ್ 8 ಆಗಿರುತ್ತೆ.
ಈ ರೇಡಿಕ್ಸ್ ಸಂಖ್ಯೆ 8ರ ಜನರು ಸೋಮವಾರ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತದೆ. ಇದು ಹಣದ ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಇಂದು ಅಂದರೆ ಸೋಮವಾರದ ದಿನ ಸೌಮ್ಯ ಭಾಷೆಯನ್ನು ಬಳಸಿ ಮತ್ತು ಅನಗತ್ಯ ವಾದಗಳನ್ನು ತಪ್ಪಿಸಿ. ಕುಟುಂಬ ಜೀವನದಲ್ಲಿ ಏರಿಳಿತಗಳು ಇರ್ತವೆ. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ವಾದಿಸೋದನ್ನ ಈ ಸೋಮವಾರದ ದಿನ ತಪ್ಪಿಸಬೇಕು. ನಿಮ್ಮ ನಡವಳಿಕೆಯನ್ನು ಸರಿಯಾಗಿರಿಸಿಕೊಳ್ಳಿ ಮತ್ತು ಸೌಮ್ಯ ಭಾಷೆಯನ್ನು ಈ ದಿನ ಬಳಸಿ. ರೇಡಿಕ್ಸ್ ನಂಬರ್ 9. ಯಾವುದೇ ತಿಂಗಳಲ್ಲಿ 9, 18 ಮತ್ತು 27ರಂದು ಜನಿಸಿದ್ರೆ ನಿಮ್ಮ ರೇಡಿಕ್ಸ್ ನಂಬರ್ 9 ಆಗಿರುತ್ತೆ. ಈ ರೇಡಿಕ್ಸ್ ನಂಬರ್ 9ರ ಜನರು ಈ ಸೋಮವಾರದ ದಿನ ಎಚ್ಚರಿಕೆಯಿಂದ ಇರಬೇಕು. ಈ ದಿನ ನಿಮಗೆ ಏರಿಳಿತಗಳಿಂದ ತುಂಬಿರುತ್ತದೆ. ಈ ಸೋಮವಾರ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ಆಹಾರ ಪಾನೀಯಗಳ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಇಂದು ನಿಮ್ಮ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಇಂದು ಶಾಂತವಾಗಿರಬೇಕು ಮತ್ತು ನಿಮ್ಮ ಕೋಪವನ್ನ ನಿಯಂತ್ರಿಸಬೇಕು. ಯಾರೊಂದಿಗೂ ಆಕ್ರಮಣಕಾರಿ ಭಾಷೆಯಲ್ಲಿ ಈ ಸೋಮವಾರದ ದಿನ ಮಾತನಾಡಬೇಡಿ. ಧನ್ಯವಾದಗಳು.